ಮೇಲೆ ಓಕೆ ಇದೆಲ್ಲ ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ಬನ್ನಿ ನಮ್ಮ ವೀರೇಶ್ ಇದ್ದಾರೆ. ವೀರೇಶ್, ಕಳೆದ ಬಾರಿ ಕೆಲವು ಕಿರಿಕಿರಿಗಳಾಗಿತ್ತು. ನೀವು ಕೂಡ ನಿಮ್ಮ ಮಾಹಿತಿಗಳನ್ನು ಕೊಡಿ, ಇಲ್ಲ ಅಂತಲ್ಲ. ಬೆಂಗಳೂರು ಇದನ್ನು ಯಾವ ರೀತಿ ಕಳೆದ ಬಾರಿ ಕೆಲವು ಅವಘಡಗಳು ಸಂಭವಿಸಿತ್ತು, ಬೆಂಕಿ ಅನಾಹುತಗಳು ಸಂಭವಿಸಿತ್ತು, ಯಾವ ರೀತಿ ಈ ಸಲ ಮೇಂಟೈನ್ ಮಾಡಿದ್ದಾರೆ, ಹೆಂಗಿರುತ್ತೆ ಬಂದವರಿಗೆ ಹೋದವರಿಗೆ ತಿಂಡಿ? ಈಗ ನಾನು ಕೇಳ್ತಿರೋದು ಅಷ್ಟೇಪ್ಪ, ಒಂದು ಸಿಂಪಲ್ ಆಗಿ. ಈಗ ಪಾಪ ಉಳಿದವರೆಲ್ಲ ಬರೋದು ಅದನ್ನು ಖರೀದಿ ಮಾಡೋಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ನಿಮ್ಮ ಗಂಡನ ಜೊತೆ ಹೋಗ್ಬಿಟ್ಟು F-35 ತಗೊಳಕ್ಕಾಗತ್ತಾ? ಆಗಲ್ಲ. ಉಳಿದವರು ಬರ್ತಾರೆ, ಹಿಂಗೆ ನೋಡ್ತಾರೆ, ಓ ಸಕ್ಕತ್ತಾಗಿದೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ತಿಂಡಿ ಗಿಂಡಿ ಎಲ್ಲ ತಿಂತಾರೆ, ಮತ್ತದು ಮಾಡ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ. ಅದೆಲ್ಲ ವ್ಯವಸ್ಥೆಗಳು ಹೇಗಿದೆ? ಜೊತೆಗೆ ಬೇಕು ಅಂತ ನಾವು ಕೇಳಿದ್ರು ಕೂಡ ಕೊಡ್ಸೋದಾಗುತ್ತೆ, ಕರ್ಕೊಂಡು ಹೋಗಲ್ಲ ಕೊನೆಗೆ. ಅಲ್ಲ, ಅಲ್ಲಿ ವೀರೇಶ್ ಏನಾಗಿದೆ ಅಂತಂದ್ರೆ, ಬನ್ನಿ ನಮಗೆ ಭಾಳ ಬಾಕಿ ಎಕ್ಸ್ಪೋಸ್ ಎಲ್ಲ ಹೆಂಗಿರುತ್ತಂದ್ರೆ, ಕಾರ್ ಇದರಿ, ಹೊಸ ಕಾರ್ ಬಂದಿದೆ, ನಾವು ತಗೊಳ್ಳೋಣ, ಅಡ್ವಾನ್ಸ್ ಮಾಡೋಣ. ಇಲ್ಲಿ ಅಡ್ವಾನ್ಸ್ ಏನು ಮಾಡಂಗಿಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ, ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ. ನಾವು ಹೋದ್ರೆ ತಿನ್ನೋಕ್ಕೇನಿದೆ, ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, ಆಮೇಲೆ ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ಏನಿದೆ, ಆಮೇಲೆ ಏನಾದರೂ ಸ್ವಲ್ಪ ಕಿರಿಕಿರಿ ಆದರೆ ಟಾಯ್ಲೆಟ್ ವ್ಯವಸ್ಥೆಗಳು ಇದೆಲ್ಲ ಇದೆಯಾ? ಸೊ BBMP ಈ ಬಾರಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ? ಯಾರಾದರೂ ಬರಬೇಕು ಅಂತ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೇನು ಹೇಳ್ತೀರಿ ವೀರೇಶ್? ಜಯಪ್ರಕಾಶ್ ಶೆಟ್ಟಿ, ನಾ ಪ್ರೆಸೆಂಟ್ ಈಗ ಇನಾಗ್ರೇಷನ್ ನಡೆಯುವ ಸ್ಥಳದಲ್ಲಿದ್ದೇನೆ. ಅಂದರೆ ಇಲ್ಲಿ 9:30ಗೆ ಇನ್ನೊಂದು ಏನು ಕೆಲವೇ ಕ್ಷಣದಲ್ಲಿ ಆ ಉದ್ಘಾಟನೆ ಆಗಲಿದೆ ಏರ್ ಶೋ. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, VIP ಗೆ ಸಪ್ರೇಟ್ ಆಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ಯುದ್ಧ ವಿಮಾನಗಳು ರೆಡಿ ಆಗಿದ್ದಾವೆ ಆ ಬಾನಂಗಳದಲ್ಲಿ ಹಾರಾಡೋದಕ್ಕೆ. ಸಾಕಷ್ಟು ಜನ VIP ಗಳು ಬಂದಿದ್ದಾರೆ, ಬೇರೆ ಬೇರೆ ದೇಶದ ಮುಖಂಡರು ಬಂದಿದ್ದಾರೆ, ರಕ್ಷಣಾ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬಂದಿದ್ದಾರೆ. ಅದರಲ್ಲಿ ಈ ಬಾರಿ ಏರ್ ಶೋ BBMP ಮತ್ತು ಜಿಲ್ಲಾಡಳಿತ, ಬೆಸ್ಕಾಂ ಸುಮಾರು ಇಲಾಖೆಯ ಒಳಗೊಂಡು ಈ ಬಾರಿ ಯಾವುದೇ ರೀತಿಯ ತೊಂದರೆ ಆಗದಂತೆ GKVKದಲ್ಲಿ ಸಹ ಏನೊಂದು 5,000ಕ್ಕೂ ಹೆಚ್ಚು ಕಾರುಗಳು ನಿಲ್ಲುವ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಈ ಒಂದು ಯಲಹಂಕದ ಈ ಒಂದು ಪ್ರದೇಶಕ್ಕೆ ಬರೋಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ, AC ಬಸ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು 180 ಬಸ್ಗಳನ್ನು ಏರ್ ಶೋದವರು ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಮಾರ್ಗಗಳಿಂದ. ಮತ್ತು ಸಿಟಿಯಿಂದ ಬರೋರಿಗೆ ಸಹ ಎಂದು ಕೆಲವೊಂದು ಪಾಯಿಂಟ್ಗಳು ಮಾಡಿದ್ದಾರೆ. ನೀವೇಂದ್ರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ಅಲ್ಲಿಂದ ಅವರು ಅಲ್ಲಿಂದ ಬಸ್ಗಳು ಕರೆದುಕೊಂಡು ಬರುತ್ತೆ. ಮತ್ತು ಹೋಗುವಾಗ ಸಹ ಅವ್ರು ಯಾರಷ್ಟು ಬಸ್ಸಲ್ಲಿ ಹೋಗ್ಬೋದು. ಯಾಕಂದರೆ ಕಾರುಗಳು ತಂದರೆ, ಬೈಕ್ಗಳು ತಂದರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಬಹುದೆಂಬ ದೃಷ್ಟಿಯಿಂದ ಇದೀಗ 180 ಬಸ್ಗಳನ್ನು BMTC ಬಿಟ್ಟಿದೆ. ಅದಲ್ಲದೆ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ವೆಹಿಕಲ್ಗಳು ಪಾರ್ಕಿಂಗ್ ಇಲ್ಲ. ಮತ್ತು ಇದ್ರ ಒಳಗಡೆ ಫುಡ್ ಕೋರ್ಟ್ ಇದೆ. ಮತ್ತು ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಬಾರಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಒನ್ ವೇ 2 ವೇ ರೋಡ್ಗಳು ಸಹ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಏನೆಲ್ಲ ಎಕ್ಸಿಬಿಷನ್ ನಡೆಯುತ್ತೆ, ಏನೆಲ್ಲ ವಸ್ತುಗಳಿದ್ದಾವೆ, ಮತ್ತು ಏನೆಲ್ಲ ಪ್ರದರ್ಶನಗೊಳ್ಳುತ್ತಂತನೂ ಸ್ಪಷ್ಟವಾಗಿ ಸ್ಟಾಲ್ಗಳು ಕಾಣುವಾಗೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾವಿರೋ ಪ್ರದೇಶ ಈಗ ಇನಾಗ್ರೇಷನ್ ಈಗ 9:30ಗೆ ರಕ್ಷಣಾ ಸಚಿವರು ಬರ್ತಾರೆ. ಇಲ್ಲಿ ಒಂದು ಸ್ಥಳದಲ್ಲಿ ಏರ್ ಶೋಗೆ ಉದ್ಘಾಟನೆ ಆಗುತ್ತೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ಬಾನಂಗಳದಲ್ಲಿ ಅಕ್ಕಿಗಳ ಹಾರಾಟ ಮತ್ತು ನಮ್ಮ ದೇಶದ ಶಕ್ತಿ ಪ್ರದರ್ಶನ ಎಷ್ಟಿದೆ ಎಂಬುದು ಸಾಬೀತುಪಡಿಸಲು ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಏರ್ ಶೋ ಅಂದರೆ ಆಗ್ತದೆ. ಹೀಗಾಗಿ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಬೇರೆ ಬೇರೆ ದೇಶದ ಮುಖಂಡರು, ರಕ್ಷಣಾ ಇಲಾಖೆ ಸಚಿವರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಗೆ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. 100 ದೇಶಗಳು ಭಾಗಿಯಾಗಿದೆ. ವ್ಯಾಪಾರ ವಹಿವಾಟುಗಳಾಗುತ್ತೆ. ಆ ವ್ಯಾಪಾರ ವಹಿವಾಟು ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ, ಎಕ್ಸ್ಪೋ ಥರ ಇರ್ಬೋದು ಅದು, ಆದರೆ ನಿಮಗೆ ಅದಕ್ಕೂ ಸಂಬಂಧ ಇಲ್ಲ. ಬನ್ನಿ ನೋಡಿ ಯಾವೆಲ್ಲ ರೀತಿಯಲ್ಲಿ ಆ ಕರತಲಾ ಮಲಕ ಅಂತ ಹೇಳ್ತೀವಲ್ಲ. ಆಮೇಲೆ ನಾನು AK ಆಂಟನಿ ಅವರು ರಕ್ಷಣಾ ಸಚಿವರಾಗಿದ್ದಾಗ ಇದಕ್ಕೆ ಹೋಗಿದ್ದೆ, ಏರ್ ಶೋಗೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದೆ. ಅಂದರೆ ಅಲ್ಲಿ ತನಕ ನಾನು ನೋಡಿರಲಿಲ್ಲ. ಒಂದು ಫಾಸ್ಟೆಸ್ಟ್ ವಿಮಾನ ಬರುತ್ತೆ. ಆ ಫಾಸ್ಟೆಸ್ಟ್ ವಿಮಾನ ಬಂದಾಗ ನಾವು ಏರ್ಪೋರ್ಟಲ್ಲಿ ಹೆಂಗೆ ನೋಡಿರ್ತೀವಿ ಅಂತಂದರೆ ಅದರ ಇದೆಲ್ಲ ಓಪನ್ ಆಗುತ್ತೆ, ಕಿಟಕಿ ಎಲ್ಲ ಓಪನ್ ಆಗುತ್ತೆ ಅಂತೇಳಿ. ಅದೆಷ್ಟು ಫಾಸ್ಟ್ ಇರುತ್ತೆ ಅಂತಂದರೆ, ಆ ವಿಮಾನ ಕೆಳಗಿಳಿತಾ ಇದ್ದಾಗೇನೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂದ್ಗಡೆ ಒಂದು ಪ್ಯಾರಾಜೂಟ್ ಬಿಡ್ತಾರೆ. ಅಂದರೆ ಪ್ಯಾರಾಜೂಟ್ ಅದನ್ನು ಕಂಟ್ರೋಲ್ ಮಾಡಿ ಇದನ್ನು ಕಂಪ್ಲೀಟ್ ಲ್ಯಾಂಡ್ ಮಾಡೋದಕ್ಕೆ. ಅಂದರೆ ನಮ್ಗೆ ಅನಿಸುತ್ತೆ ಎಷ್ಟು ಬೇಗ ಅಂತ. ಆಗ AK ಆಂಟನಿ ಅವರು ಈಗ ಹೆಂಗ್ ರಾಜನಾಥ್ ಸಿಂಗ್ ಇದ್ದಾರೋ ಹಾಗೆ AK ಆಂಟನಿ ಅವರು ಕೇರಳ ಮುಖ್ಯಮಂತ್ರಿ ಕೂಡ ಆಗಿ ಕೆಲಸ ಮಾಡಿದ್ರು, ಡಿಫೆನ್ಸ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಅವ್ರನ್ನ ಭಾಳ ಹತ್ತಿರದಿಂದ ನೋಡುವಂಥ ಒಂದು ಸಂದರ್ಭ ಸಿಕ್ಕಿತ್ತು ನನಗೆ. ಆ ಮನುಷ್ಯನ ಸಿಂಪ್ಲಿಸಿಟಿ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅಂದರೆ ಸಿಂಪ್ಲಿಸಿಟಿ ಅಂದರೆ ಭಾಳ ಪವರ್ಫುಲ್ ಮನುಷ್ಯ ಕೂಡ. ಹವಾಯಿ ಚಪ್ಪಲಿ ಹಾಕೊಂಡ್ಬಂದಿದ್ರಿ. ಹವಾಯಿ ಚಪ್ಪಲಿ ಕಡೆ ಒಂದು ಲುಂಗಿ, ಸಣ್ಣ ಒಂದು ಲುಂಗಿ ಇಟ್ಕೊಂಡು, ಅದು ಕರೆಕ್ಟಾಗಿ ಹಿಂಗೆ ನೋಡಿದರೆ ಸಾಧಾರಣವಾಗಿ ತರಕಾರಿ ಮಾರೋರು ಇರ್ತಾರೆ ಗೊತ್ತಾ, ಕೆಲವೆಲ್ಲ ಹಿಂಗೆ ಹಾಕ್ಕೊಂಡು ಸಾಧಾರಣವಾಗಿ ಹಂಗಿದ್ರೆ ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ, ಒಂದು ಸಣ್ಣಕ್ಕಿದ್ದಾರೆ, ಒಂದು ಹವಾಯಿ ಚಪ್ಪಲಿ ಹಾಕಿದ್ದಾರೆ. ಸೊ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಬಿಗ್ ಮೇಲೆ ಓಕೆ ಇದೆಲ್ಲ ನೋಡೋದಕ್ಕೆ ಭಾಳ ಅದ್ಭುತವಾಗಿದೆ. ಬನ್ನಿ ನಮ್ಮ ವೀರೇಶ್ ಇದ್ದಾರೆ. ವೀರೇಶ್, ಕಳೆದ ಬಾರಿ ಕೆಲವು ಕಿರಿಕಿರಿಗಳಾಗಿತ್ತು. ನೀವು ಕೂಡ ನಿಮ್ಮ ಮಾಹಿತಿಗಳನ್ನು ಕೊಡಿ, ಇಲ್ಲ ಅಂತಲ್ಲ.
ಬೆಂಗಳೂರು ಇದನ್ನು ಯಾವ ರೀತಿ ಕಳೆದ ಬಾರಿ ಕೆಲವು ಅವಘಡಗಳು ಸಂಭವಿಸಿತ್ತು, ಬೆಂಕಿ ಅನಾಹುತಗಳು ಸಂಭವಿಸಿತ್ತು, ಯಾವ ರೀತಿ ಈ ಸಲ ಮೇಂಟೈನ್ ಮಾಡಿದ್ದಾರೆ, ಹೆಂಗಿರುತ್ತೆ ಬಂದವರಿಗೆ ಹೋದವರಿಗೆ ತಿಂಡಿ? ಈಗ ನಾನು ಕೇಳ್ತಿರೋದು ಅಷ್ಟೇಪ್ಪ, ಒಂದು ಸಿಂಪಲ್ ಆಗಿ. ಈಗ ಪಾಪ ಉಳಿದವರೆಲ್ಲ ಬರೋದು ಅದನ್ನು ಖರೀದಿ ಮಾಡೋಕ್ಕಾಗಲ್ಲ. ಹೌದು. ನೀವು ಹೋಗ್ಬಿಟ್ಟು ನಿಮ್ಮ ಗಂಡನ ಜೊತೆ ಹೋಗ್ಬಿಟ್ಟು F-35 ತಗೊಳಕ್ಕಾಗತ್ತಾ? ಆಗಲ್ಲ. ಉಳಿದವರು ಬರ್ತಾರೆ, ಹಿಂಗೆ ನೋಡ್ತಾರೆ, ಓ ಸಕ್ಕತ್ತಾಗಿದೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ತಿಂಡಿ ಗಿಂಡಿ ಎಲ್ಲ ತಿಂತಾರೆ, ಮತ್ತದು ಮಾಡ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ. ಅದೆಲ್ಲ ವ್ಯವಸ್ಥೆಗಳು ಹೇಗಿದೆ? ಜೊತೆಗೆ ಬೇಕು ಅಂತ ನಾವು ಕೇಳಿದ್ರು ಕೂಡ ಕೊಡ್ಸೋದಾಗುತ್ತೆ ಅಂತ ಕರ್ಕೊಂಡು ಹೋಗಲ್ಲ ಕೊನೆಗೆ. ಅಲ್ಲ, ಅಲ್ಲಿ ವೀರೇಶ್ ಏನಾಗಿದೆ ಅಂತಂದ್ರೆ, ಬನ್ನಿ ನಮಗೆ ಭಾಳ ಬಾಕಿ ಎಕ್ಸ್ಪೋಸ್ ಎಲ್ಲ ಹೆಂಗಿರುತ್ತಂದ್ರೆ, ಕಾರ್ ಇದರಿ, ಹೊಸ ಕಾರ್ ಬಂದಿದೆ, ನಾವು ತಗೊಳ್ಳೋಣ, ಅಡ್ವಾನ್ಸ್ ಮಾಡೋಣ. ಇಲ್ಲಿ ಅಡ್ವಾನ್ಸ್ ಏನು ಮಾಡಂಗಿಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ, ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ. ನಾವು ಹೋದ್ರೆ ತಿನ್ನೋಕ್ಕೇನಿದೆ, ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, ಆಮೇಲೆ ಅಲ್ಲಿ ಟ್ರಾಫಿಕ್ ವ್ಯವಸ್ಥೆ ಏನಿದೆ, ಆಮೇಲೆ ಏನಾದರೂ ಸ್ವಲ್ಪ ಕಿರಿಕಿರಿ ಆದರೆ ಟಾಯ್ಲೆಟ್ ವ್ಯವಸ್ಥೆಗಳು ಇದೆಲ್ಲ ಇದೆಯಾ? ಸೊ BBMP ಈ ಬಾರಿ ಯಾವ ರೀತಿ ಎಚ್ಚೆತ್ತುಕೊಂಡಿದೆ? ಯಾರಾದರೂ ಬರಬೇಕು ಅಂತ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೆ ಏನು ಹೇಳ್ತೀರಿ ವೀರೇಶ್? ಜಯಪ್ರಕಾಶ್ ಶೆಟ್ಟಿ, ನಾ ಪ್ರೆಸೆಂಟ್ ಈಗ ಇನಾಗ್ರೇಷನ್ ನಡೆಯುವ ಸ್ಥಳದಲ್ಲಿದ್ದೇನೆ. ಅಂದರೆ ಇಲ್ಲಿ 9:30 ಇನ್ನೊಂದು ಏನು ಕೆಲವೇ ಕ್ಷಣದಲ್ಲಿ ಆ ಉದ್ಘಾಟನೆ ಆಗಲಿದೆ ಏರ್ ಶೋ. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, VIP ಗೆ ಸಪ್ರೇಟ್ ಆಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ಯುದ್ಧ ವಿಮಾನಗಳು ರೆಡಿ ಆಗಿದ್ದಾವೆ ಆ ಬಾನಂಗಳದಲ್ಲಿ ಹಾರಾಡೋದಕ್ಕೆ. ಸಾಕಷ್ಟು ಜನ VIP ಗಳು ಬಂದಿದ್ದಾರೆ, ಬೇರೆ ಬೇರೆ ದೇಶದ ಮುಖಂಡರು ಬಂದಿದ್ದಾರೆ, ರಕ್ಷಣಾ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬಂದಿದ್ದಾರೆ. ಅದರಲ್ಲಿ ಈ ಬಾರಿ ಏರ್ ಶೋ BBMP ಮತ್ತು ಜಿಲ್ಲಾಡಳಿತ, ಬೆಸ್ಕಾಂ ಸುಮಾರು ಇಲಾಖೆಯ ಒಳಗೊಂಡು ಈ ಬಾರಿ ಯಾವುದೇ ರೀತಿಯ ತೊಂದರೆ ಆಗದಂತೆ GKVKದಲ್ಲಿ ಸಹ ಏನೊಂದು 5,000ಕ್ಕೂ ಹೆಚ್ಚು ಕಾರುಗಳು ನಿಲ್ಲುವ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಈ ಒಂದು ಯಲಹಂಕದ ಈ ಒಂದು ಪ್ರದೇಶಕ್ಕೆ ಬರೋಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ, AC ಬಸ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು 180 ಬಸ್ಗಳನ್ನು ಏರ್ ಶೋದವರು ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಮಾರ್ಗಗಳಿಂದ. ಮತ್ತು ಸಿಟಿಯಿಂದ ಬರೋರಿಗೆ ಸಹ ಎಂದು ಕೆಲವೊಂದು ಪಾಯಿಂಟ್ಗಳು ಮಾಡಿದ್ದಾರೆ. ನೀವೇಂದ್ರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ಅಲ್ಲಿಂದ ಅವರು ಅಲ್ಲಿಂದ ಬಸ್ಗಳು ಕರೆದುಕೊಂಡು ಬರುತ್ತೆ. ಮತ್ತು ಹೋಗುವಾಗ ಸಹ ಅವ್ರು ಯಾರಷ್ಟು ಬಸ್ಸಲ್ಲಿ ಹೋಗ್ಬೋದು. ಯಾಕಂದರೆ ಕಾರುಗಳು ತಂದರೆ, ಬೈಕ್ಗಳು ತಂದರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಬಹುದೆಂಬ ದೃಷ್ಟಿಯಿಂದ ಇದೀಗ 180 ಬಸ್ಗಳನ್ನು BMTC ಬಿಟ್ಟಿದೆ. ಅದಲ್ಲದೆ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ವೆಹಿಕಲ್ಗಳು ಪಾರ್ಕಿಂಗ್ ಇಲ್ಲ. ಮತ್ತು ಇದ್ರ ಒಳಗಡೆ ಫುಡ್ ಕೋರ್ಟ್ ಇದೆ. ಮತ್ತು ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಬಾರಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಒನ್ ವೇ 2 ವೇ ರೋಡ್ಗಳು ಸಹ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಏನೆಲ್ಲ ಎಕ್ಸಿಬಿಷನ್ ನಡೆಯುತ್ತೆ, ಏನೆಲ್ಲ ವಸ್ತುಗಳಿದ್ದಾವೆ ಮತ್ತು ಏನೆಲ್ಲ ಪ್ರದರ್ಶನಗೊಳ್ಳುತ್ತಂತನೂ ಸ್ಪಷ್ಟವಾಗಿ ಸ್ಟಾಲ್ಗಳು ಕಾಣುವಾಗೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾವಿರೋ ಪ್ರದೇಶ ಈಗ ಇನಾಗ್ರೇಷನ್ ಈಗ 9:30 ರಕ್ಷಣಾ ಸಚಿವರು ಬರ್ತಾರೆ. ಇಲ್ಲಿ ಒಂದು ಸ್ಥಳದಲ್ಲಿ ಏರ್ ಶೋಗೆ ಉದ್ಘಾಟನೆ ಆಗುತ್ತೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ಬಾನಂಗಳದಲ್ಲಿ ಅಕ್ಕಿಗಳ ಹಾರಾಟ ಮತ್ತು ನಮ್ಮ ದೇಶದ ಶಕ್ತಿ ಪ್ರದರ್ಶನ ಎಷ್ಟಿದೆ ಎಂಬುದು ಸಾಬೀತುಪಡಿಸಲು ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಏರ್ ಶೋ ಅಂದರೆ ಆಗ್ತದೆ. ಹೀಗಾಗಿ ರಕ್ಷಣಾ ಸಚಿವರು ಮತ್ತೊಂದು ಕಡೆ ಬೇರೆ ಬೇರೆ ದೇಶದ ಮುಖಂಡರು, ರಕ್ಷಣಾ ಇಲಾಖೆ ಸಚಿವರು ಎಲ್ಲರೂ ಭಾಗಿಯಾಗಲಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಗೆ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. 100 ದೇಶಗಳು ಭಾಗಿಯಾಗಿದೆ, ವ್ಯಾಪಾರ ವಹಿವಾಟುಗಳಾಗತ್ತೆ. ಆ ವ್ಯಾಪಾರ ವಹಿವಾಟು ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ, ಎಕ್ಸ್ಪೋ ಥರ ಇರ್ಬೋದು ಅದು, ಆದರೆ ನಿಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಬನ್ನಿ ನೋಡಿ ಯಾವೆಲ್ಲ ರೀತಿಯಲ್ಲಿ ಆ ಕರತಲಾ ಮಲಕ ಅಂತ ಹೇಳ್ತೀವಲ್ಲ. ಆಮೇಲೆ ನಾನು AK ಆಂಟನಿ ಅವರು ರಕ್ಷಣಾ ಸಚಿವರಾಗಿದ್ದಾಗ ಇದಕ್ಕೆ ಹೋಗಿದ್ದೆ, ಏರ್ ಶೋಗೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದೆ. ಅಂದರೆ ಅಲ್ಲಿ ತನಕ ನಾನು ನೋಡಿರಲಿಲ್ಲ. ಒಂದು ಫಾಸ್ಟೆಸ್ಟ್ ವಿಮಾನ ಬರುತ್ತೆ. ಆ ಫಾಸ್ಟೆಸ್ಟ್ ವಿಮಾನ ಬಂದಾಗ ನಾವು ಏರ್ಪೋರ್ಟಲ್ಲಿ ಹೆಂಗೆ ನೋಡಿರ್ತೀವಿ ಅಂತಂದ್ರೆ ಅದರ ಇದೆಲ್ಲ ಓಪನ್ ಆಗುತ್ತೆ, ಕಿಟಕಿ ಎಲ್ಲ ಓಪನ್ ಆಗುತ್ತೆ ಅಂತೇಳಿ. ಅದೆಷ್ಟು ಫಾಸ್ಟ್ ಇರುತ್ತೆ ಅಂತಂದರೆ, ಆ ವಿಮಾನ ಕೆಳಗಿಳಿತಾ ಇದ್ದಾಗೇನೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂದ್ಗಡೆ ಒಂದು ಪ್ಯಾರಾಜೂಟ್ ಬಿಡ್ತಾರೆ. ಅಂದ್ರೆ ಪ್ಯಾರಾಜೂಟ್ ಅದನ್ನ ಕಂಟ್ರೋಲ್ ಮಾಡಿ ಇದನ್ನ ಕಂಪ್ಲೀಟ್ ಲ್ಯಾಂಡ್ ಮಾಡೋದಕ್ಕೆ. ಅಂದ್ರೆ ನಮ್ಗೆ ಅನಿಸುತ್ತೆ ಎಷ್ಟು ಬೇಗ ಅಂತ. ಆಗ AK ಆಂಟನಿ ಅವರು ಈಗ ಹೆಂಗ್ ರಾಜನಾಥ್ ಸಿಂಗ್ ಇದ್ದಾರೋ ಆಗ AK ಆಂಟನಿ ಅವರು ಕೇರಳ ಮುಖ್ಯಮಂತ್ರಿ ಕೂಡ ಆಗಿ ಕೆಲಸ ಮಾಡಿದ್ರು, ಡಿಫೆನ್ಸ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಅವ್ರನ್ನ ಭಾಳ ಹತ್ತಿರದಿಂದ ನೋಡುವಂಥ ಒಂದು ಸಂದರ್ಭ ಸಿಕ್ಕಿತ್ತು ನನಗೆ. ಆ ಮನುಷ್ಯನ ಸಿಂಪ್ಲಿಸಿಟಿ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅಂದರೆ ಸಿಂಪ್ಲಿಸಿಟಿ ಅಂದರೆ ಭಾಳ ಪವರ್ಫುಲ್ ಮನುಷ್ಯ ಕೂಡ. ಹವಾಯಿ ಚಪ್ಪಲಿ ಹಾಕೊಂಡ್ಬಂದಿದ್ರಿ, ಹವಾಯಿ ಚಪ್ಪಲಿ ಕಡೆ ಒಂದು ಲುಂಗಿ, ಸಣ್ಣ ಒಂದು ಲುಂಗಿ ಇಟ್ಕೊಂಡು, ಅದು ಕರೆಕ್ಟಾಗಿ ಹಿಂಗೆ ನೋಡಿದರೆ ಸಾಧಾರಣವಾಗಿ ತರಕಾರಿ ಮಾರೋರು ಇರ್ತಾರೆ ಗೊತ್ತಾ, ಕೆಲವೆಲ್ಲ ಹಿಂಗೆ ಹಾಕ್ಕೊಂಡು ಸಾಧಾರಣವಾಗಿ ಹಂಗಿದ್ರೆ ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ, ಒಂದು ಸಣ್ಣಕ್ಕಿದ್ದಾರೆ, ಒಂದು ಹವಾಯಿ ಚಪ್ಪಲಿ ಹಾಕಿದ್ದಾರೆ. ಸೊ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಬಿಗ್ ಮೇಲೆ ಓಕೆ, ಇದೆಲ್ಲ ನೋಡೋದಕ್ಕೆ ಭಾಳ ಅದ್ಭುತವಾಗಿದೆ. ಬನ್ನಿ, ನಮ್ಮ ವೀರೇಶ್ ಇದ್ದಾರೆ. ವೀರೇಶ್, ಕಳೆದ ಬಾರಿ ಕೆಲವು ಕಿರಿಕಿರಿಗಳಾಗಿತ್ತು. ನೀವು ಕೂಡ ನಿಮ್ಮ ಮಾಹಿತಿಗಳನ್ನು ಕೊಡಿ, ಇಲ್ಲ ಅಂತಲ್ಲ. ಬೆಂಗಳೂರು ಇದನ್ನು ಯಾವ ರೀತಿ ಕಳೆದ ಬಾರಿ ಕೆಲವು ಅವಘಡಗಳು ಸಂಭವಿಸಿತ್ತು, ಬೆಂಕಿ ಅನಾಹುತಗಳು ಸಂಭವಿಸಿತ್ತು, ಯಾವ ರೀತಿ ಈ ಸಲ ಮೇಂಟೈನ್ ಮಾಡಿದ್ದಾರೆ, ಹೆಂಗಿರುತ್ತೆ ಬಂದವರಿಗೆ ಹೋದವರಿಗೆ ತಿಂಡಿ? ಈಗ ನಾನು ಕೇಳ್ತಿರೋದು ಅಷ್ಟೇಪ್ಪ, ಒಂದು ಸಿಂಪಲ್ ಆಗಿ. ಈಗ ಪಾಪ
ಉಳಿದವರೆಲ್ಲ ಬರೋದು ಅದನ್ನು ಖರೀದಿ ಮಾಡೋಕ್ಕಾಗಲ್ಲ. ಹೌದು. ನೀವು ಹೋಗ್ಬಿಟ್ಟು ನಿಮ್ಮ ಗಂಡನ ಜೊತೆ ಹೋಗ್ಬಿಟ್ಟು F-35 ತಗೊಳಕ್ಕಾಗತ್ತಾ? ಆಗಲ್ಲ. ಉಳಿದವರು ಬರ್ತಾರೆ, ಹಿಂಗೆ ನೋಡ್ತಾರೆ, ಓ ಸಕ್ಕತ್ತಾಗಿದೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ತಿಂಡಿ ಗಿಂಡಿ ಎಲ್ಲ ತಿಂತಾರೆ, ಮತ್ತದು ಮಾಡ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ. ಅದೆಲ್ಲ ವ್ಯವಸ್ಥೆಗಳು ಹೇಗಿದೆ, ಜೊತೆಗೆ